ನಾಯಕತ್ವ ಬದಲಾವಣೆ ಚರ್ಚೆಗೆ ಮುಖ್ಯಮಂತ್ರಿಗಳು ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾದ್ರೆ ಹಾಗಾದ್ರೆ ಸಿಎಂ ಹೇಳಿಕೆಗೆ ಡಿಕೆ ಶಿವಕುಮಾರ್ ಬಣ ಡೋಂಟ್ ಕೇರ್ ಅಂತ ಇದೆಯಾ? ಮತ್ತೊಬ್ಬ ಕೈ ಶಾಸಕರಿಂದ ಬದಲಾವಣೆಯ ಕೂಗು ಈಗ ಕೇಳಿ ಬಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಉನ್ನತ ಸ್ಥಾನಕ್ಕೆ ಹೋಗಬೇಕು. ತುಮಕೂರಿನಲ್ಲಿ ಶಾಸಕ ಕುಣಿಗಲ್ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುರ್ಜೇವಾಲಾ ಸೋಮವಾರ ಸಮಯ ನೀಡಿದ್ದಾರೆ. ಸುರ್ಜೇವಾಲಾ ಮುಂದೆ ನನ್ನ ಆಸೆಯನ್ನು ಹೇಳ್ತೀನಿ. ಬೇರೆ ಮಂತ್ರಿಗಳು ಮೀಡಿಯಾ ಮುಂದೆ ಮಾತಾಡ್ತಾರೆ. ಪರೋಕ್ಷವಾಗಿ ಸಿಎಂ ಆಪ್ತ ರಾಜಣ್ಣ ವಿರುದ್ಧ ಗುಡುಗಿದ್ದಾರೆ. ಅವರು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಸಿಗಬೇಕು ಅನ್ನೋದು ಕೇಳಿದ್ದರೊಂದು ಮಾತು. ಅದು ಗೊಂದಲ ಆಗಬಾರ್ದು ಅನ್ನೋದಕ್ಕೋಸ್ಕರ ನೋಟಿಸ್ ಕೊಟ್ಟಿದ್ದಾರೆ. ನಿಜ, ಇವತ್ತು ನಾನು ಕೇಳೋಂಥದ್ದು ಇಕ್ಬಾಲ್ ಹುಸೇನ್ ಅವರು ಕೊಟ್ಟಿದ್ದ ನೋಟಿಸ್ಗೆ ಒಂದು ಕಡೆ ಕರೆಕ್ಟ್ ಇದೆ ನನ್ನ, ಆದರೆ ಬೇರೆ ಮಂತ್ರಿಗಳು ನಮ್ಮ ಪಕ್ಷದ ಒಂದು ಶಿಸ್ತಿಗೆ ವಿರುದ್ಧವಾಗಿ ಮಾತಾಡೋಂಥದ್ದು ಎಷ್ಟು ಸರಿ ಅನ್ನೋದನ್ನು ನೋವು ನಾನು ಕಾಡ್ತಾ ಇದೆ. ಆ ವಿಚಾರದಲ್ಲಿ ಮಾನದಂಡ ಎಲ್ಲರಿಗೂ ಒಂದೇ ಇರಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ಅಲ್ಲ, ಈಗ ಕಾಂಗ್ರೆಸ್ ಪಕ್ಷ ಇದು ಒಬ್ಬ ಮಂತ್ರಿ, ಒಬ್ಬ ಮುಖ್ಯಮಂತ್ರಿ ಅದಲ್ಲ ಪಕ್ಷ. ಇದು ಇವತ್ತು ನನಗೂ ನೋವಿದೆ. ನನ್ನ ಜಿಲ್ಲೆಯ ಕೆಲವು ನೋವುಗಳನ್ನು ನಾನು ಹೋಗಿ ಮೀಡಿಯಾದಲ್ಲಿ ಮಾತಾಡ್ಬೋದಲ್ಲ. ನನಗೂ ಆಸೆ ಇದೆ. ಡಿ ಕೆ ಶಿವಕುಮಾರ್ ಸಾಹೇಬರು ಏನೋ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ನಾನು ಮಾತಾಡ್ಬೋದಲ್ಲ. ನಾನು ಯಾಕೆ ಭಾಳಷ್ಟು ಶಿಸ್ತಿನಲ್ಲಿ ತಲೆ ಹಾಕೊಂಡು ಹೋಗ್ತಾ ಇದ್ದೀವಿ? ಅದನ್ನೆಲ್ಲರೂ ಮಾಡಬೇಕದು. ಹೌದು, ಪಕ್ಷದ ಚೌಕಟ್ಟಲ್ಲಿ ಫೋರಮ್ಸ್ಗಳಿದೆ, ಪಾರ್ಟಿ ಫೋರಮ್ಸು. ಅಲ್ಲಿ ಹೋಗಿ ವಾಯ್ಸ್ ಕೇಳಬೇಕು. ನಾನು ಸುರ್ಜೇವಾಲಾ ಸಾಹೇಬರಿಗೆ ನನಗೊಂದು ಟೈಮ್ ಕೊಡಿ ಅಂತ ಕೇಳಿದ್ದೀನಿ. ನಾನು ಮಾತಾಡ್ತೇನೆ. ನನ್ನ ಆಸೆ ಇದೆ. ನನಗೆ ಭಾಳಷ್ಟು ಸಂಕಷ್ಟಗಳಿದೆ, ಜಿಲ್ಲೆಯ ಸಮಸ್ಯೆಗಳಿದೆ. ನನಗೂ ಇವತ್ತಿನ ದಿನ ನಮ್ಮನೆಲ್ಲೂ ಒಂದು ವ್ಯವಸ್ಥೆಯ ಒಂದು ಹೋರಾಟದ ಮನೋಭಾವನೆ ಇರೋಂಥವ್ರಿಗೆ ಅವಕಾಶ ಮಾಡಿಕೊಡಿ ಅನ್ನೋದು ಕೇಳೋದಿದೆ. ಭಾಳಷ್ಟಿದೆ ನಾನು ಹೇಳೋಂಥದ್ದು. ಸುರ್ಜೇವಾಲಾ ಸಾಹೇಬ್ರ ಮುಂದೆ ನನ್ನಲ್ಲಿ ವೈಯಕ್ತಿಕವಾಗಿರೋಂಥ ಆಸೆ, ಗ್ರೌಂಡ್ ರಿಯಾಲಿಟಿ, ತಳ ಹಂತದಲ್ಲಿ ಕಾರ್ಯಕರ್ತರುಗಳ ಏನು ಅವರ ಆಸೆಗಳನ್ನು ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.